ಈಗ ಮತ್ತೊಂದು ಸ್ಕಿಟ್ ಬರ್ತಾ ಇದೆ. ಈ ಸ್ಕಿಟ್ ಒಂಥರ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಕಿಟ್ಟಿನ ಪಾತ್ರಧಾರಿಗಳನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಲೆಟ್ ಮಿ ವೆಲ್ಕಮ್. ಅಯ್ಯಪ್ಪ, ಪ್ರಶಾಂತ್ನ ಕಳಿಸ್ಕೊಡಿ. ಆಕ್ಚುಲಿ ಸ್ಕಿಟ್ ಬರೋದಕ್ಕಿಂತ ಮುಂಚೆನೆ ನಾನು ಪ್ರಶಾಂತ್ನ ವೇದಿಕೆ ಮೇಲೆ ಕರೆದು ಮಾತಾಡಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ಇವತ್ತು ಅವರಿಬ್ಬರದು ಲಾಸ್ಟ್ ಎಪಿಸೋಡ್, ಮಾತಾಡಿಸಿ ಖುಷಿ ಪಡಿಸಿ ಕಳ್ಸೋಣ ಅಂತ. ಪಿಕೆ ಬನ್ನಿ, ಪಿಕೆ ಬನ್ನಿ. ಏನ್ ನೀನೇನ ಕರೆಯೋದು? ಸೊ ಕಳೆದ ವಾರ ಪ್ರಶಾಂತ್ ಕೊಟ್ಟಂತ ಒಂದು ಪ್ರಾಮಿಸ್ ಏನಪ್ಪಾ ಅಂದ್ರೆ, ಈ ವಾರ ಅಪ್ಪಿ ತಪ್ಪಿ ಗೋಲ್ಡನ್ ಬಜಾರ್ ಏನಾದ್ರು ಬಂದ್ರೆ ಮುಂದೆ ಕೇಳಪ್ಪ, ಬಂದ್ರೆ ಮುತ್ ಸಿಗುತ್ತೆ. ಈ ಮುತ್ತು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವಿಬ್ರೇ ಮಾಡಿದ್ರೆ ಮುತ್ತು ಸಿಗಲ್ಲ, ಕಾರ್ತಿಕ್ ಜೊತೆ ಸೇರ್ಕೊಂಡಾದ್ರೂ ಗೋಲ್ಡನ್ ಬಜಾರ್ ಬರುತ್ತೆ ಅಂತ ನೀನು ಟ್ರೈ ಮಾಡ್ತಾ ಇದೆಯಾ ನಂಗೆ ಅರ್ಥ ಆಗಿದೆ. ಹೌದು ಸರ್, ಯಾಕಂದ್ರೆ ನಾನ್ ಮಾಡಿಲ್ಲ ಅಂದ್ರೆ ಅವ್ರು ತೂಗಿಸ್ಕೊಂಡು ಹೋಗ್ತಾರೆ ಅಂತ ನನ್ನೊಂದು. ನಿನ್ ಕೈಲಾಗಿಲ್ಲ ಅಂದ್ರೆ ಅವನು ಕೊಡ್ಬೇಕಾ? ಇಲ್ಲ 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 ಇಲ್ಲ, ಮತ್ತೆ ಗೆದ್ರೆ ಗೋಲ್ಡನ್ ಬಜಾರ್. ನೀನು ದೊಡ್ಡ ದೊಡ್ಡ ಟೂರ್ನಮೆಂಟ್ ಗೆಲ್ತಲ್ಲ, ಅಲ್ಲಿರೋ 12th ಮ್ಯಾನ್ ತರ ಇವನು. ಟೀಮ್ ಗೆದ್ಬಿಡ್ಬೋದು, ಇವನು ಜೊತೆ ಸೇರ್ಕೊಂಡ್ಬಿಡೋಣ. ಆ ತರ ಆದಾಗ ಆ ತರದವ್ರನ್ನ ಫಸ್ಟ್ ಎಲಿಮಿನೇಟ್ ಮಾಡೋದು. ಸರ್ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್, 2 ಎಪಿಸೋಡ್ ಚೆನ್ನಾಗಿ ಮಾಡುತ್ತಲ್ಲ ಸರ್. ಅದು ನೀನ್ ಹೇಳ್ಬಾರ್ದಪ್ಪ, ಅವ್ರು ಹೇಳ್ಬೇಕು. ಸರ್ ಹೇಳಿ ಸರ್ ಪ್ಲೀಸ್ ಸರ್. ಸರ್ ನಂಗೆ ಒಂದು ಗೊತ್ತಾಯ್ತು, ಎಲಿಮಿನೇಷನ್ ಯಾವಾಗ ಆಗುತ್ತೆ ಗೊತ್ತಾ ಸರ್? ಎಲ್ಲಾರ ಸ್ಕಿಟ್ಟು ನೋಡಿದ ಮೇಲೆ ಟಿ 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 ಅಂತ ಬಜರ್ ಕೊಟ್ಟು ಆಮೇಲೆ ಟಿ ಟಿ ಅನ್ನಲ್ಲ ಕಣೋ, ಡಬ್ ಡಬ್ ಅನ್ನೋದು ಟಿ ಟಿ ಅನ್ನಲ್ಲ. ನೋಡು, ಅವನು ಟಿ ಟಿಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ, ಸರ್ ಕೂತ್ರೆ ನಿಂತ್ರೆ ಟಿ 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 ಅಂದ್ರೆ ಅದಲ್ಲ ಸರ್, ಟ್ಯೂ 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 ಟ್ಯೂ. ಅದು ಬಿಟ್ಟು ಈಗ ಟ್ಯೂ ಎಲಿಮಿನೇಷನ್ ಟೈಮಲ್ಲಿ ಟ್ಯೂ 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 ಅನ್ನತ್ತೆ. ಪ್ರಶಾಂತ್, ನೀನ್ ತಲೆ ಕೆಡ್ಸ್ಕೊಬಿಡ. ಶ್ರುತಿ ಮೇಡಮ್ ನಂಗೆ ಮದ್ವೆನೇ ಮಾಡಿಸಿರಂತೆ, ನಿಂಗೊಂದು ಮುತ್ತು ಕೊಡ್ಸಲ್ವಾ? ಬಟ್ ಏನೇ ಆಗ್ಲಿ, ಇವತ್ತು ಇಡೀ ಕರ್ನಾಟಕನೇ ಕಾಯ್ತಾ ಇದೆ ಪ್ರಶಾಂತ್ಗೆ ಮುತ್ತು ಸಿಗತ್ತಾ ಇಲ್ವಾ. ಇದಕ್ಕೆ ಸಾಕಷ್ಟು ಸೆಲೆಬ್ರಿಟೀಸ್ ಎಲ್ಲ ಬೈಟ್ ಕೊಟ್ಟಿದ್ದಾರೆ. ನೋಡೋದಕ್ಕೆ ರೆಡಿನಾ? ಹೌದಾ? ಓಕೆ ಸರ್, ನೋಡೋದಕ್ಕೆ ರೆಡಿನಾ? ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಏನ್ ಎಕ್ಸೈಟ್ ಆಗ್ಬಿಟ್ಟ ಗೊತ್ತಾ ಅಂತ ಪಾಪ. ಇಲ್ಲ, ಖಂಡಿತವಾಗ್ಲೂ ಇಲ್ಲೇ ಒಂದು ವಿಟಿ ಇದೆ, ಅಲ್ಲಿ ನೋಡು. ಅದ್ ಕ್ಯಾಮ್ರಾ ಕಣೋ, ವಿಟಿ ಇಲ್ಲಿ ಬರೋದು. ವಿಡಿಯೋ ಹಾಯ್ ಪ್ರಶಾಂತ್, ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡು. ಪೀಕೆ ನಿನ್ನದಾಗಲಿ. ಹಾಯ್ ಪ್ರಶಾಂತ್, ನಿಮ್ಗೆ ಇವತ್ತು 3ನೇ ಗೋಲ್ಡನ್ ಬಜಾರ್ ಬಂದೇ ಬರುತ್ತೆ. ನಿಮ್ಮಿಬ್ರಿಗೂ ಆಲ್ ದಿ ವೆರಿ ಬೆಸ್ಟ್, ಗುಡ್ ಲಕ್. 3ನೇ ಬಜಾರ್ ನಿಮ್ದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್ ಪ್ರಶಾಂತ್, ಗುಡ್ ಲಕ್ ಪೀಕೆ. ವಿಶಿಂಗ್ ಯು ಆಲ್ ದಿ ವೆರಿ ಬೆಸ್ಟ್ ಪ್ರಶಾಂತ್. ಗೋಲ್ಡ್ ಬಜಾರ್ ತಗೊಳ್ಳಿ. ಈ ಸಲ ಕಪ್ಪು ನಿಮ್ದಾಗ್ಲಿ. ನಮಸ್ಕಾರ, ನಿಮ್ಮೆಲ್ಲರ ಆಶೀರ್ವಾದ ಪ್ರಶಾಂತ್ ಮೇಲೆ ಇರಲಿ. ಜೈ ಆಂಜನೇಯ. ನೀ ಹೇಳಪ್ಪ, ನೀ ಹೇಳು. ಹೆಂಗಿತ್ತು ಪ್ರಶಾಂತ್? ಇಷ್ಟೆಲ್ಲ ನೋಡಿದ್ರಲ್ಲ, ಸೆಲೆಬ್ರಿಟಿಗಳೆಲ್ಲ ನಿಮಗೆ ವಿಶ್ ಮಾಡಿದಾರಲ್ಲ, ಅಭಿಮಾನಿಗಳೆಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು. ಈ ಶೋಕ್ ಬಂದ್ಮೇಲೆ ನಮ್ ವಿಡಿಯೋಸ್ ಎಲ್ಲ ನಮ್ದು ಇದೆಲ್ಲ ಗಿಚ್ಚಿಗಿಲಿಗಿಲಿ ಎಪಿಸೋಡ್ ನೋಡಿದಾರೆ ಅನ್ಸುತ್ತೆ. ಥ್ಯಾಂಕ್ ಯು ಎವ್ರಿ ಒನ್. ಈ ತರ ಎಲ್ಲರಿಗೂ ಏನ್ ಹೇಳ್ತೀರಾ? ಶಿವಣ್ಣ ಅವ್ರಿಗೆ, ಸುದೀಪ್ ಅವ್ರಿಗೆ ಏನ್ ಹೇಳೋದಕ್ಕೆ ಹೇಳಿ. ಥ್ಯಾಂಕ್ ಯು ಸರ್. ಶಿವಣ್ಣ ಸರ್ ಆಗಿರ್ಬೋದು, ರಕ್ಷಿತ್ ಸರ್ ಆಗಿರ್ಬೋದು, ಶ್ರೀಮುರಳಿ ಅವ್ರ ಬಗ್ಗೆ ಬಿಟ್ಬಿಟ್ಟು ಅವ್ರು ಶ್ರೀಮುರಳಿ ಸರ್ ಅಷ್ಟೇ, ಅವ್ರದ್ದು ಉಗ್ರಮಲ್ಲೂ ಅಷ್ಟೇ ಸಖತ್. ನನಗೆ ಏನು ಮಾತೇ ಇಲ್ಲ ಅಷ್ಟ, ಅವರೆಲ್ಲ ಹೇಳಿರೋದಿಲ್ಲ. ನಿಜವಾಗ್ಲೂ ಇಷ್ಟು ಜನ ನಿನ್ನ ಒಂದು ಮುತ್ತಿನ ಕಥೆ ಬಗ್ಗೆ ಮಾತಾಡ್ಯಾರೆ, ಇದನ್ನ ಬಾಯಿ ಮಾತಲ್ಲಿ ಹೇಳಕ್ಕಾಗತ್ತಾ ಅಥವಾ ಹೆಂಗೆ? ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡದವ್ರಿಗೆ. ಎಲ್ಲರ ಹತ್ರ ಹೋಗಿ ಬೈಟ್ಸ್ ಇಸ್ಕೊಂಬಂದು ಅದೆಲ್ಲ ಅವರೆಲ್ಲ ಬೈಟ್ಸ್ ಕೊಟ್ಟಿರಲಿಲ್ಲ, ಇಸ್ಕೊಂಬಂದಿರೋದಲ್ಲಮ್ಮ, ಕೊಟ್ಟಿರೋದು ಅವರೇ ಫೋನ್ ಮಾಡಿ. ಕ್ಯಾಮ್ರಾ ಗಿಮ್ರಾ ಎಲ್ಲ ತಗೊಂಡೋಗಿದ್ರಲ್ಲ ಅಂತ ಹೇಳ್ತಾರದವನು. ಅಷ್ಟು ರಿಸ್ಕ್ ತಗೊಂಡು ಇಷ್ಟು ಮಾಡಿದ್ರೆ ಅಂದ್ರೆ ಗ್ರೇಟ್. ಒಂದು ಪ್ರಶ್ನೆ, ನೀನು ಜೀವನದಲ್ಲಿ ಭ್ರಮೆ ಇದೆಯಾ ಇಲ್ಲ ಭ್ರಮೆಲೇ ಬದುಕ್ತೀಯ? ಯಾಕೆಂದ್ರೆ ಇದು ಕನಸೋ ನನಸೋ ಇಬ್ರು ಹಾಡು ಹೇಳೋಣ. ಓಕೆ, ಕನಸೋ ಇದು ನನಸೋ ಇದೋ, ನನ್ನ ಎದೆಯಲ್ಲಿ ತುಂಬಾ ತಳಮಳ.
ಲಿರಿಕ್ಸ್ ತಪ್ಪಾದ್ರೆ ಗೋಲ್ಡನ್ ಬಜಾರ್ ಬರಲ್ಲ. ಕನಸು, ready. ಕನಸೋ ಇದು ತಲೆ ಹಿಂಗೆ ನನಸೋ ಇದು ಕನಸೋ ಇದು ನನಸೋ ಇದು ಕನಸೋ ಸರ್ ಮುಂದೆ ಬರಲ್ಲ ಸರ್, ತಪ್ಪು ಹೇಳಿದ್ರೆ ಎಡಿಟ್ ಆಗುತ್ತೆ. ನಿಜವಾಗ್ಲು ನಮ್ಮ ಪ್ರಶಾಂತ್ ನಮ್ದು ನಮ್ಮ ಪ್ರಶಾಂತ್ಗೆ ಈ ರೀತಿ ಇಡೀ ಕರ್ನಾಟಕದ ಎಲ್ಲಾ ತಾರೆಯರು ಈ ತರ ವಿಶಸ್ ಮಾಡಿರೋದು ಹೇಗೆ ಅನಿಸ್ತಾರೆ? ಇಲ್ಲ ನಿಜವಾಗ್ಲೂ ಆಕ್ಚುಲಿ ಈ ಶುಡ್ ಬಿ ವೆರಿ ಆನರ್ಡ್. ಯಾಕಂದ್ರೆ ಅಷ್ಟು ದೊಡ್ಡ ಸ್ಟಾರ್ಗಳು ನಿಮ್ಗೆಲ್ಲ ವಿಶ್ ಮಾಡಿರೋದು. ಆಮೇಲೆ ಇನ್ನೊಂದೇನು ಅಂದ್ರೆ ಈ ಒಂದು ವಿಷಯ ನಾವು ಇಲ್ಲಿ ಕೂತ್ಕೊಂಡು ಮಾತಾಡಿರೋದು ಅವ್ರು ಅಷ್ಟು ಸೂಕ್ಷ್ಮವಾಗಿ ನೋಡಿದಾರಲ್ವ ಅಲ್ವಾ? ಸೊ ಹಾಗಾಗಿ ಯು ರಿಯಲಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ ಅಂಡ್ ನೀವಿಬ್ರಿಗೂ ಥ್ಯಾಂಕ್ಸ್ ಮ್ಯಾಮ್. ನನಗೆ ಗೊತ್ತಿರ್ಲಿಲ್ಲಪ್ಪ ಈ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಬೆಳಿತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬಟ್ ಏನ್ ಗೊತ್ತಾ ಮೇಡಮ್, ಒಂದು ಖುಷಿ ಆಗೋದು ಅಷ್ಟು ದೊಡ್ಡ ಸಾಧನೆ ಮಾಡಿದಾನೆ, ಬಟ್ ಸ್ಟಿಲ್ ಹಿ ಸೋ ಹಂಬಲ್, ಹಿ ಸೋ ಸಿಂಪಲ್, ಹಿ ಹ್ಯಾಸ್ ಗಾಟ್ ಪಿಂಪಲ್. ಎಷ್ಟು ನಿಜಲು ಅಚೀವ್ಮೆಂಟ್ ಅಂದ್ರೆ ಇದು ಪ್ರಶಾಂತ್. PK ಮೈಂಡ್ ಅಲ್ಲಿ ಏನ್ ನೋಡ್ತಾರೆ ಗೊತ್ತಾ ಪ್ರಶಾಂತ್, ಈಗಲೇ ಮದ್ವೆ ಮಾಡ್ಕೋಣ, ಮುತ್ತಿನ ಸರಮಾಲೆನೆ ಕೊಟ್ಬಿಡೋಣ ಅನಿಸ್ತಾ ಇದೆ ಅಲ್ವಾ PK? ನಿಜಲು ಆ ಸಂತೋಷದ ಒಳಗಿರೋ ಅಂತ ಇದು ನನಗೆ ಅರ್ಥ ಆಗ್ತಾ ಇದೆ ಸರ್. ನನಗೆ ಅವನ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಇವನ್ಗೋಸ್ಕರ ಎಲ್ಲರೂ ಇಷ್ಟೊಂದು ದೊಡ್ಡ ಸೆಲೆಬ್ರಿಟೀಸ್ ವಿಡಿಯೋಸ್ ಕಳಿಸ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನ ಲೆಕ್ಕದಲ್ಲೂ ಥ್ಯಾಂಕ್ಸ್ ಹೇಳು ಪ್ರಶಾಂತ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಪ್ರಶಾಂತ್ ನಾನು ಇವತ್ತು ತುಂಬಾ ಎಮೋಷನಲ್ ಆಗ್ತಾ ಇದೀನಿ ಸರ್. ಫಸ್ಟ್ ಎಪಿಸೋಡ್ ಹಂಗೆ ಮಾಡಬೇಡಿ ಸರ್. ಇಲ್ಲ ಬಟ್ ಮೊದಲು ನಿಜವಾಗ್ಲೂ ನಂಗೆ ಯಾಕೆಂದ್ರೆ ಈ ತುಂಬಾ ಎಮೋಷನ್. ನಿಂಗೆ ನಿನ್ನ ಹಂಬಲ್ನೆಸ್ ನೋಡಿ ನನ್ಗೊಂಥರ ಇಲ್ಲ ಸೃಜನ್ ಅವ್ರೆ, ಇದೇನ್ ಗೊತ್ತಾ, ಇಷ್ಟೋ ತನಕ ತಮಾಷೆ ಆಯ್ತು, ನಗು. ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಇದುವರೆಗೂ ಯಾವ್ಯಾವ ಸೆಲೆಬ್ರಿಟಿಗಳಲ್ಲಿ ಮಾತಾಡಿದ್ರು ಅವ್ರೆಲ್ಲಾರು ಅವ್ರವ್ರ ಮನೇಲೇ ಇದ್ದಾರೆ. ಇವಾಗ ನಿನ್ನ ಎಕ್ಸ್ಪೆಕ್ಟೇಷನ್ ಶಿವಣ್ಣ ಸುದೀಪ್ ಅವರೆಲ್ಲ ಇಲ್ಲಿ ಬಂದು ನಿನಗೆ ವಿಶ್ ಮಾಡ್ತಾ ಇದ್ರು ಅಂತ ಸರ್. ಅಲ್ಲ ಏನಾದ್ರೂ ಆಗ್ಬೋದು ಎನಿ ಟೈಮ್. ಏನಾದ್ರೂ ಆಗ್ಬೋದು. ಅದು ನಿಮ್ಗೆ ಮುತ್ತು ಕೊಡ್ಸೋಕೆ ಅವ್ರು ಅಲ್ಲೆಲ್ಲ ಬರ್ತಾರ ಸೆಲೆಬ್ರಿಟೀಸ್. ಮುತ್ತು ಕೊಡಿಸೋದಕ್ಕೆ, ಮುತ್ತಿನ ಬಗ್ಗೆ ಮಾತಾಡೋದಕ್ಕೆ ಆಕ್ಚುಲಿ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ನೀನ್ ಆಗದೆ ಇರೋದ್ರ ಬಗ್ಗೆ ಎಲ್ಲ ಮಾತಾಡ. ಬಟ್ ಪ್ರಶಾಂತ್, ಶಿವಣ್ಣ ಅವ್ರ ಲೈನ್ ಅಲ್ಲಿ ಇದ್ದಾರೆ. ಹೌದಾ? ಅಣ್ಣ ಒಂದ್ ನಿಮಿಷ ಮಾತಾಡ್ತೀಯ ಶಿವಣ್ಣ ಅವ್ರ ಜೊತೆ? ಅಣ್ಣ ಅಲ್ಲಲ್ಲ, ಅವ್ರು ಇನ್ನೂ ಲೈನಿಗೆ ಬಂದಿಲ್ಲ, ಮಾತಾಡ್ದೆ ಅಂತ ಕೇಳಿ. ಒಂದ್ ನಿಮಿಷ PCR ಒಂಚೂರು ಶಿವಣ್ಣ ಅವ್ರಿಗೆ ಕನೆಕ್ಟ್ ಮಾಡಿ. ಇದು ಲೈನಲ್ಲಿ ಮಾತಾಡ್ತೀಯ? ಅಣ್ಣ ಇನ್ನೂ ಬಂದಿಲ್ಲ ಗುರು, ಮಾತಾಡ್ತೀಯ ಅಂತ ಕೇಳಿ. ತಗೊಳ್ಳಿ. ರಾಜ್ಯಕ್ಕೆ ಸಿಹಿ ಸುದ್ದಿ. ಕೊಡಿ. ನೀ ಹಿಂದೆ ಬರಬೇಡ, ಮುಂದೆ ಇರು. ಅದ್ ಕ್ಯಾಮ್ರಾ ನೋಡ್ಕೊಂಡ್ ಮಾತಾಡು. ಈಸ್ ಇನ್ ವಿಡಿಯೋ ಕಾಲ್. ಅಲ್ಲ ವಿಡಿಯೋ ಇಲ್ಲಿ ಅವ್ರು ನಿನ್ನ ನೋಡ್ತಾರೆ. ಲೈನ್ ಕಟ್ ಆಗಿದೆ. ಟ್ರೈ ಮಾಡ್ತಾರೆ ಇನ್ನೊಂದು. ಇಲ್ಲ, ಇದು ಹೊಸ ನಂಬರ್, ಜಿಯೋ ನಂಬರ್ ಟ್ರೈ ಮಾಡಿ. ಕರೆಕ್ಟ್ ಆಗಿ 302 ಇದೆಯಲ್ಲ, ಮಾತಾಡು. ಆಯ್ತಾ? ಕರೆಕ್ಟ್ ಆಗಿ ಮಾತಾಡು. ಲೂಸ್ ಆಗಿ ನಾನು ಮಾತಾಡೋದು ಮರ್ಯಾದೆ ಪ್ರಶ್ನೆ. ಸೀರಿಯಸ್ ಆಗಿ ಮಾತಾಡು. ಓವರ್ ಆಕ್ಟಿಂಗ್ ನಿಂತ್ಕೊಳ್ರಿ. ಅವರು 125 ಪಿಕ್ಚರ್ ಮಾಡಿರೋರು, ಗೊತ್ತಾಯ್ತಾ? ನೀನು ಓವರ್ ಆಕ್ಟಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಸರ್ ಭಯ ಆಗ್ತಿದೆ ಸರ್. ಅದಕ್ಕೆ ಆಕ್ಚುಲಿ ನಿನಗಾಗಿ ಶಿವಣ್ಣ ಅವರು ಏನ್ ಮಾತಾಡಿದ್ರು ಅಂತ ಅವಾಗ್ಲೇ ನೋಡಿದಿಲ್ಲ. ಅದು ಪೂರ್ತಿ ವಿಡಿಯೋ ಅದು ಎಡಿಟ್ ಆಗಿತ್ತು, ಅಂದ್ರೆ ಕಟ್ ಆಗಿತ್ತು. ಈಗ ಕಟ್ ಇಲ್ಲದೆ ಫುಲ್ ಕ್ಲೀನ್ ಆಗಿ ಅದೇ ತರ ಬರುತ್ತೆ. ಎಷ್ಟು ಅವರ್ ಬೇಕಾದ್ರೂ ಆಗ್ಲಿ, ನಿನಗೋಸ್ಕರ ಏನ್ ಮಾತಾಡೋದು ಅಂತ ಪ್ಲೇ ಮಾಡ್ತಾ ಇದೀವಿ. ರೆಡಿನಾ? ಇಲ್ಲ ಜೋಶ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ರೆಡಿ ಅಲ್ಲ, ಶಿವಣ್ಣ ಜೋಶ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ರೆಡಿ ಶಿವಣ್ಣ. ಹಂಗೆ ಹೇಳು, ಕಿವಿಲಿ ಏನ್ ಗೊತ್ತಿಲ್ಲ ಶಿವಣ್ಣ, ಮೈಕಲ್ ಕೇಳ್ಸೋದು ಅವ್ರಿಗೆ. ರೆಡಿ ಶಿವಣ್ಣ. ಮತ್ತೆ ರೆಡಿ ಶಿವಣ್ಣ. ರೆಡಿ ನೋಡೋಣ. ಈಗ ರಿಯಲ್ ಆಗಿ ಯಾವುದೇ ಎಡಿಟ್ ಇಲ್ಲದೆ
ಶಿವಣ್ಣ ಅವರು ನಮ್ಮ ಪ್ರಶಾಂತ್ ಬಗ್ಗೆ ಏನ್ ಮಾತಾಡಿದ್ದಾರೆ ಅಂತ ನೋಡೋಣ. ರೆಡಿ? ಅಲ್ಲಿ ರೆಡಿ ಅಂತ ಹೇಳು. ರೆಡಿ. ಆರ್ ಯು ಎಕ್ಸೈಟೆಡ್? ಎಸ್ ಎಸ್ ಅದನ್ನ ಜೋಶಲ್ಲಿ ಹೇಳು. ಎಸ್ ಎಸ್. ರೆಡಿ ರೆಡಿ. ರೆಡಿ. ವಿಜಿ ಪ್ಲೀಸ್. ವಿಡಿ ಪ್ಲೀಸ್. ಏನ್ ಹೇಳಿದ್ನಿನ? ವಿಟಿ ವಿಡಿ ಪ್ಲೀಸ್. ವಿಟಿ ಅಂದ್ರೇನು? ವಿಟಿ. ವೆರಿ ಟ್ಯಾಲೆಂಟೆಡ್ ಅಂತ. ವೆರಿ ಟ್ಯಾಲೆಂಟೆಡ್ ಪ್ಲೀಸ್. ಶಿವಣ್ಣ ಸರ್. ಹಾ ಹಾ ಶಿವಣ್ಣ, ಹಾ ಶಿವಣ್ಣ. ಇಲ್ಲ ಇದ್ದಾನೆ. ಹಾ ಕತ್ತಿ ಇಟ್ಕೊಂಡು ಕತ್ತಿ ಹಾ ಇದು ನಿಮ್ ಜೋಗಯ್ಯಲ್ಲಿ ಇಟ್ಕೊಂಡಾಗೆ ಇಟ್ಕೊಂಡ್ಯಾನ ಶಿವಣ್ಣ. ಹಿಂಗ್ ಇಟ್ಕೋಬೇಕಂದ್ರೆ ಉದ್ದ ಉಲ್ಟಾ. ಹಾ ಶಿವಣ್ಣ. ಹಾ ವಿಡಿಯೋ ಬರ್ತೀರಾ? ಓಕೆ ಲೈವ್ ಪ್ಲೀಸ್. ಎಕ್ಸಾಂಪಲ್, ಯಾಕಂದ್ರೆ ಅವ್ರಿಗೆ ಏಜ್ 50. ಇವಾಗ ಕಲರ್ಸ್ಲಿ ಬರ್ತಿರೋ ಡ್ಯಾನ್ಸಿಂಗ್ ಚಾಂಪಿಯನ್ ಕಾಂಪಿಟೇಷನ್ಗೆ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಅವ್ರ ಪಾರ್ಟ್ನರ್ ಪ್ರೇಮ ಅವ್ರಿಗೆ ಆಲ್ ದ ಬೆಸ್ಟ್, ಗುಡ್ ಲಕ್, ರಾಕೆಟ್. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಗೆಲ್ಬೇಕು ಅನ್ನೋದಕ್ಕೋಸ್ಕರ ಡ್ಯಾನ್ಸ್ ಮಾಡಬೇಡಿ. ಡ್ಯಾನ್ಸ್ ಮಾಡೋದಕ್ಕೆ ನಿಮಗೆ ಪ್ರೀತಿ ಅಂತ ನನಗೆ ಗೊತ್ತು. ಆ ಪ್ರೀತಿಗೋಸ್ಕರ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಈ ಚಂದನ ಗಾಡ್ ಬ್ಲೆಸ್. ಹಾಯ್ ಆರಾಧ್ಯ, ನೀನು ಕಲರ್ಸ್ ಕನ್ನಡದಲ್ಲಿ ಬರ್ತಿರುವಂತಹ ಡ್ಯಾನ್ಸಿಂಗ್ ಚಾಂಪಿಯನ್ ಶೋ ಅಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಕೇಳಿ ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡು, ಗೆಲುವು ನಿನ್ನಿಂದಾಗಲಿ. ಸರ್ ನಾನು ರಿಯಲ್ ಅನ್ಕೊಂಡೆ. ಅಂದ್ರೆ ನಮ್ಮ ಶೋ ಎಲ್ಲಾರು ನೋಡ್ತಾರಲ್ವಾ, ಸ್ಟಾರ್ಸ್ ಅಲ್ವಾ, ನೋಡ್ತಾರಲ್ಲ, ಅದಕ್ಕೆ ನೋಡ್ಬೋದು, ನೋಡಿ ಕಳ್ಸಿರ್ಬೋದು ಅಂತ. ಇವಾಗ ಏನ್ ಫೀಲ್ ಆಗ್ತದೆ ಪ್ರಶಾಂತ್? ಇವಾಗ ಹೋಯ್ತು ಸರ್, ಹೋಯ್ತು. ಏನಾಯ್ತು? ಏನಾಯ್ತು? ಏನಿತ್ತು ಅಂತ ನಿರಾಸೆ ಆಯ್ತು ಅಷ್ಟೇ. ಇವಾಗ ಏನಿತ್ತು ಅಂತ ಹೋಯ್ತು ಅಂದ್ರೆ ಲೈಕ್ ಹಂಗೆಲ್ಲ ಕಳ್ಸಿದ್ರೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಕ್ಸ್ಪೆಕ್ಟ್ ಹೇಳಿದ್ದು ಲೂಸು. ನೆಕ್ಸ್ಟ್ ನಾನು ಎಂತ ಪರ್ಫಾರ್ಮೆನ್ಸ್ ಮಾಡ್ತೀನಿ ನಿಜವಾಗ್ಲೂ ಕಳಿಸ್ಬೇಕು, ಹಂಗೆ ಮಾಡ್ತೀನಿ ಅನ್ಬೇಕು. ನಿಜವಾಗ್ಲೂ ವಿಡಿಯೋ ಬೈಟ್ ಕಳಿಸ್ಬೇಕು, ಹಂಗೆ ಪರ್ಫಾರ್ಮ್ ಮಾಡ್ತೀನಿ. ಆಯ್ತಾಯ್ತು. ಬಟ್ ಆಕ್ಚುಲಿ ನನ್ನ ಮನಸ್ಸಿನ ಒಳಗಡೆಯಿಂದ ಹೇಳ್ತಾ ಇದೀನಿ, ಹೃದಯಾಂತರಾಳದಿಂದ ಹೇಳ್ತಾ ಇದೀನಿ, ಒಂದಲ್ಲ ಒಂದು ದಿನ ನಿಂಗೆ ಎಲ್ಲಾ ಸ್ಟಾರ್ಗಳು ನಾನ್ ಪ್ರಶಾಂತ್ಗೆ ಬೈಟ್ ಕೊಡ್ತೀನಿ ಅನ್ನೋ ತರ ಆಗ್ಲಿ. ಅದಕ್ಕೆ ಈ ಗಿಚ್ಚಿಗಿಲಿಗಿಲಿ ವೇದಿಕೆ ಸಾಕ್ಷಿ ಆಗ್ಲಿ. ಆಗ್ಬೇಕು. ಈಗ ಸ್ಕಿಟ್ ಮಾಡ್ತೀಯಾ? ಗೋಲ್ಡನ್ ಬಜರ್ ಬಂದೇ ಬರುತ್ತೆ. ಓಕೆ ಸರ್, ಜೊತೆಗೆ ಸಿಕ್ಕೇ ಸಿಗತ್ತೆ. ಓಕೆ, ಆ ತರ ಪರ್ಫಾರ್ಮೆನ್ಸ್. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಗಿದ್ರೆ ಬರ್ಲಿ ಪ್ರಾಪರ್ಟಿ ಶುರು ಆಗ್ಲಿ ಸ್ಕಿಟ್.